ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ತರಗತಿಯಲ್ಲಿ ರಕ್ತ, ಶ್ವಾಸಕೋಶ, ಜೀರ್ಣಕ್ರಿಯೆ ಜೀರ್ಣಶಕ್ತಿ ಜೀರ್ಣಶಕ್ತಿಯ ಅಂಗಾಂಗಗಳು ಇವುಗಳ ಬಗ್ಗೆ ನಾವು ನೋಡ್ತಾ ಹೋಗೋಣ. ಓಕೆ, ಮೊದಲನೇ ಪ್ರಶ್ನೆ, ಯಾವ ಕೋಶವು ರೋಗ ನಿರೋಧಕ ವ್ಯವಸ್ಥೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ? ನೋಡಿ, ಯಾವ ಕೋಶ ರೋಗ ನಿರೋಧಕ ವ್ಯವಸ್ಥೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ? ಯಾವುದು ಅಂತ ಹೇಳಿದ್ರೆ ಬಿಳಿ ರಕ್ತ ಕಣಗಳು. ಬಿಳಿ ರಕ್ತ ಕಣಗಳು ಮೀನ್ಸ್ ವೈಟ್ ಬ್ಲಡ್ ಸೆಲ್ಸ್ ಅಂತ ಏನ್ ಹೇಳ್ತೀವಿ, ಅವು ರೋಗ ನಿರೋಧಕ ವ್ಯವಸ್ಥೆಯಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸ್ತವೆ. ಇನ್ನು ರಕ್ತದಲ್ಲಿನ ಯಾವ ಘಟಕವು ಆಮ್ಲಜನಕವನ್ನ ಸಾಗಿಸುತ್ತೆ ಅಂತ ಹೇಳಿದ್ರೆ ಆ ಕೆಲಸ ಮಾಡೋದು ಹಿಮೋಗ್ಲೋಬಿನ್. ಯಾವ ರಕ್ತದ ಕಣಗಳು ರಕ್ತ ಹೆಪ್ಪುಗಟ್ಟುವಿಕೆಗೆ ಸಹಾಯ ಮಾಡ್ತವೆ? ನೋಡಿ, ಯಾವ ರಕ್ತದ ಕಣಗಳು ರಕ್ತ ಹೆಪ್ಪುಗಟ್ಟುವಿಕೆಗೆ ಸಹಾಯ ಮಾಡ್ತವೆ ಅಂದ್ರೆ ದಟ್ ಇಸ್ ಪ್ಲೇಟ್ಲೆಟ್ಸ್. ಓಕೆ, ಯಾವ ಭಾಗವು ಶುದ್ಧ ಮತ್ತು ಅಶುದ್ಧ ರಕ್ತವನ್ನ ಪ್ರತ್ಯೇಕವಾಗಿರಿಸುತ್ತೆ? ನೋಡಿ, ಶುದ್ಧ ಮತ್ತು ಅಶುದ್ಧ ರಕ್ತವನ್ನ ಪ್ರತ್ಯೇಕವಾಗಿ ಇಡೋದಕ್ಕೆ ಒಂದು ಆರ್ಗನ್ ಯಾವುದು ಅಂತ ಹೇಳಿದ್ರೆ ಅದು ಹೃದಯದ ವಿಭಾಜಕ. ಅಂದ್ರೆ ಹಾರ್ಟ್ ಅನ್ನೋ ಆರ್ಗನ್ ನಲ್ಲಿ ಈ ಒಂದು ಸ್ಟ್ರಕ್ಚರ್ ಏನಿರುತ್ತೆ ಸೆಪ್ಟಮ್, ಇದು ಶುದ್ಧ ರಕ್ತ ಮತ್ತು ಅಶುದ್ಧ ರಕ್ತ ಏನಿರುತ್ತೆ ಅವೆರಡನ್ನು ಪ್ರತ್ಯೇಕ ಮಾಡುತ್ತೆ. ಎರಡು ಮಿಕ್ಸಪ್ ಆಗದೆ ಇರೋ ಹಾಗೆ ಕೆಲಸ ಮಾಡುತ್ತೆ. ಇನ್ನು ಉಸಿರಾಟದ ವ್ಯವಸ್ಥೆಯಲ್ಲಿ ಅನಿಲಗಳ ವಿನಿಮಯವು ಎಲ್ಲಿ ನಡೆಯುತ್ತೆ? ನೋಡಿ, ಇವಾಗ ಉಸಿರಾಟ ವ್ಯವಸ್ಥೆಯಲ್ಲಿ ಅನಿಲಗಳ ವಿನಿಮಯ ಏನ್ ಆಗುತ್ತಲ್ವಾ, ಅಂದ್ರೆ ಉಸಿರನ್ನ ಒಳಗ್ ತಗೊಳ್ಳೋದು, ಹೊರಗ್ ಬಿಡೋದು, ಇದು ಎಲ್ಲಿ ನಡೆಯುತ್ತೆ ಅಂದ್ರೆ ಶ್ವಾಸಕೋಶದ ಕೋಶಗಳು ಅಂತ ಹೇಳ್ತೀವಿ. ಅಂದ್ರೆ ಏನು, ಆಲ್ವಿಯೋಲೈ, ಅಲ್ಲಿ ನಡೆಯುತ್ತೆ. ಯಾವ ಅನಿಲವನ್ನ ನಾವು ಉಸಿರಾಡುವಾಗ ಹೆಚ್ಚು ಪ್ರಮಾಣದಲ್ಲಿ ತೆಗೆದುಕೊಳ್ತೀವಿ? ನಾವು ಉಸಿರಾಡುವಾಗ ಹೆಚ್ಚು ಪ್ರಮಾಣವನ್ನ ನಾವು ತೆಗೆದುಕೊಳ್ಳೋದು ಆಕ್ಸಿಜನ್ ಅನ್ನ. ಓಕೆ, ಅಂದ್ರೇನು, ಸಾರಜನಕ. ಎಸ್ ನೋಡಿ, ಆಕ್ಸಿಜನ್ ಮೀನ್ಸ್ ಆಮ್ಲಜನಕ, ನೈಟ್ರೋಜನ್ ಮೀನ್ಸ್ ಸಾರಜನಕ, ಸಾರಜನಕ. ನೋಡಿ, ಈ ಸಾರಜನಕ ಏನಿದೆ, ಈ ಸಾರಜನಕ ಅನಿಲ ಏನಿದೆ ಇದು ನಾವು ಉಸಿರಾಡುವಾಗ ಹೆಚ್ಚು ಪ್ರಮಾಣದಲ್ಲಿ ತೆಗೆದುಕೊಳ್ತೀವಿ. ಸಾರಜನಕ ಕೆಲವರಿಗೆ ಇವಾಗ ಟಿ ನಲ್ಲಿ ನೀವೇನ್ ಆನ್ಸರ್ ಮಾಡ್ತಾ ಇದ್ರಿ? ಆಮ್ಲಜನಕ ಅಂತ ಮಾಡ್ತಾ ಇದ್ರ, ಸಾರಜನಕ ಅಂತ ಮಾಡ್ತಾ ಇದ್ರ, ಏನಂತ ಮಾಡ್ತಾ ಇದ್ರಿ? ನೋಡಿ, ಇದನ್ನ ಟಿ ನಲ್ಲಿ ಕೇಳಿದರೆ ಈ ಕ್ವೆಶನ್, ಯಾವ ಅನಿಲವನ್ನ ನಾವು ಉಸಿರಾಡುವಾಗ ಹೆಚ್ಚು ಪ್ರಮಾಣದಲ್ಲಿ ತೆಗೆದುಕೊಳ್ತೀವಿ ಅಂತ ಹೇಳಿದ್ರೆ ಅದು ಸಾರಜನಕ. ಶ್ವಾಸಕೋಶಕ್ಕೆ ಪ್ರವೇಶಿಸುವ ಗಾಳಿಯನ್ನ ಯಾವ ಅಂಗವು ಶುದ್ಧೀಕರಿಸುತ್ತೆ ಮತ್ತು ಬೆಚ್ಚಗಾಗಿಸುತ್ತೆ? ನೋಡಿ, ಶ್ವಾಸಕೋಶಕ್ಕೆ ಪ್ರವೇಶಿಸುವಂತಹ ಗಾಳಿಯನ್ನ ಯಾವ ಅಂಗ ಶುದ್ಧೀಕರಿಸುತ್ತೆ ಅಂತ ಹೇಳಿದ್ರೆ ಅದು ಮೂಗು. ಓಕೆ, ಮೂಗು ಶುದ್ಧೀಕರಿಸುತ್ತೆ ಮತ್ತು ಬೆಚ್ಚಗಾಗಿಸುತ್ತೆ. ಮಾನವನ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಯಾವ ಅಂಗವು ಪಿತ್ತರಸವನ್ನು ಸಂಗ್ರಹಿಸಿಡುತ್ತೆ ಅಂದ್ರೆ ಪಿತ್ತಕೋಶ, ಅಂದ್ರೇನು, ಗ್ಯಾಲ್ ಬ್ಲಾಡರ್. ಆಹಾರವು ಹೊಟ್ಟೆಗೆ ಪ್ರವೇಶಿಸಿದ ನಂತರ ಅದು ಯಾವ ಭಾಗವನ್ನ ತಲುಪುತ್ತೆ? ನೋಡಿ, ಫಸ್ಟ್ ಆಹಾರ ಹೊಟ್ಟೆಗೆ ಪ್ರವೇಶಿಸಿದ ನಂತರ ಅದು ತಲುಪುವಂತದ್ದು ಸಣ್ಣ ಕರಳಿಗೆ. ಓಕೆ, ಅದು ತಲುಪುವಂತದ್ದು ಸಣ್ಣ ಕರಳಿಗೆ. ಇನ್ನು ಜೀರ್ಣಾಂಗ ವ್ಯವಸ್ಥೆಯ ಯಾವ ಅಂಗವು ಹೆಚ್ಚಿನ ಪ್ರಮಾಣದ ನೀರನ್ನ ಹೀರಿಕೊಳ್ಳುತ್ತೆ ಅಂತ ಹೇಳಿದ್ರೆ ಹೆಚ್ಚಿನ ಪ್ರಮಾಣದ ನೀರನ್ನ ಹೀರಿಕೊಳ್ಳೋದು ದೊಡ್ಡ ಕರಳು. ರಕ್ತದಲ್ಲಿನ ಕೆಂಪು ರಕ್ತ ಕಣಗಳ ಸಂಖ್ಯೆ ಕಡಿಮೆ ಆದ್ರೆ ಉಂಟಾಗುವಂತಹ ರೋಗ ಯಾವುದು? ದಟ್ ಇಸ್ ಅನಿಮಿಯಾ. ದೇಹದಲ್ಲಿ ರಕ್ತವನ್ನ ಪಂಪ್ ಮಾಡುವ ಮುಖ್ಯ ಅಂಗ ಯಾವುದು ಅಂತ ಹೇಳಿದ್ರೆ ಹೃದಯ. ಹೃದಯ ಏನಿದೆ ಇದು ದೇಹದಲ್ಲಿ ರಕ್ತವನ್ನ ಪಂಪ್ ಮಾಡುವಂತ ಮುಖ್ಯ ಅಂಗ ಆಗಿರುತ್ತೆ. ಇನ್ನು ಯಾವ ಅಂಗವು ರಕ್ತದಿಂದ ಕಾರ್ಬನ್ ಡೈಆಕ್ಸೈಡ್ ಅನ್ನ ತೆಗೆದು ಹಾಕುತ್ತೆ ಅಂತ ಹೇಳಿದ್ರೆ ಅದು ಶ್ವಾಸಕೋಶ. ಈ ಶ್ವಾಸಕೋಶ ಏನಿದೆ ಇದು ಹೃದಯದಿಂದ ಡಿಆಕ್ಸಿಜಿನೇಟೆಡ್ ಬ್ಲಡ್, ನೋಡಿ, ರಕ್ತದಿಂದ ಕಾರ್ಬನ್ ಡೈಆಕ್ಸೈಡ್ ಅನ್ನ ತೆಗೆದು ಹಾಕುತ್ತೆ. ಏನು, CO2 ಅಂದ್ರೆ ಬ್ಲಡ್ ಅಲ್ಲಿ ಇರುವಂತಹ CO2 ಅನ್ನ ತೆಗೆದು ಹಾಕುವ ಕೆಲಸ ಶ್ವಾಸಕೋಶ ಮಾಡುತ್ತೆ. ಇನ್ನು ಆಮ್ಲಜನಕ ರಹಿತ ರಕ್ತ ಅಂದ್ರೆ ಡಿಆಕ್ಸಿಜಿನೇಟೆಡ್ ಬ್ಲಡ್ ಹೃದಯದ ಯಾವ ಭಾಗವನ್ನ ಪ್ರವೇಶಿಸುತ್ತೆ ಅಂದ್ರೆ ಅದು ಬಲ ಹೃತ್ಕರ್ಣವನ್ನ ಪ್ರವೇಶಿಸುತ್ತೆ. ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಪ್ರೋಟೀನ್ಗಳ ಜೀರ್ಣಕ್ರಿಯೆ ಎಲ್ಲಿ ಪ್ರಾರಂಭವಾಗುತ್ತೆ? ನೋಡಿ, ಆ ಪ್ರೋಟೀನ್ಗಳ ಜೀರ್ಣಕ್ರಿಯೆ ಪ್ರಾರಂಭವಾಗುವುದೇ ಹೊಟ್ಟೆಯಿಂದ. ಓಕೆ, ಇನ್ನು ಶ್ವಾಸಕೋಶವನ್ನ ಆವರಿಸಿರುವಂತಹ ಪೊರೆಯನ್ನ ಏನಂತ ಕರಿತೀವಿ? ಶ್ವಾಸಕೋಶವನ್ನ ಆವರಿಸಿರುವಂತಹ ಪೊರೆಯನ್ನ ಪ್ಲ್ಯೂರಾ ಅಂತ ಹೇಳಿ ಕರೀತಾರೆ. ಜೀರ್ಣಾಂಗ ವ್ಯವಸ್ಥೆಯಲ್ಲಿನ ಯಾವ ಅಂಗವು ಕರುಳಿನ ಚಲನೆಗೆ ಸಹಾಯ ಮಾಡುತ್ತೆ? ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಇರುವಂತಹ ಯಾವ ಅಂಗ
ಕರುಳಿನ ಚಲನೆಗೆ ಸಹಾಯ ಮಾಡುತ್ತೆ ಅಂದ್ರೆ ಅದು ಸ್ನಾಯುಗಳು. ಯಾವುವು? ಸ್ನಾಯುಗಳು. ಆಹಾರವನ್ನ ಜೀರ್ಣಿಸೋದಕ್ಕೆ ಯಾವ ಆಮ್ಲವು ಹೊಟ್ಟೆಯಲ್ಲಿ ಉತ್ಪತ್ತಿ ಆಗುತ್ತೆ ಅಂದ್ರೆ ದಟ್ ಇಸ್ ಹೈಡ್ರೋಕ್ಲೋರಿಕ್ ಆಮ್ಲ. ರಕ್ತದಲ್ಲಿ ಯಾವ ರೀತಿಯ ಪೋಷಕಾಂಶಗಳು ಇರೋದಿಲ್ಲ? ನೋಡಿ, ರಕ್ತದಲ್ಲಿ ಪೋಷಕಾಂಶಗಳು ಬಂದಾಗ, ಈಗ ರಕ್ತದಲ್ಲಿ ಯಾವ ರೀತಿಯ ಪೋಷಕಾಂಶಗಳು ಇರೋದಿಲ್ಲ? ರಕ್ತದಲ್ಲಿ ಪ್ರೋಟೀನ್ ಇರುತ್ತೆ, ಓಕೆ, ಜೀವಸತ್ವಗಳು ಇರುತ್ತೆ, ಕಾರ್ಬೋಹೈಡ್ರೇಟ್ಗಳು ಇರುತ್ತೆ ನೋಡಿ, ಬಟ್ ಕೊಬ್ಬುಗಳು ಇರೋದಿಲ್ಲ. ಯಾವ ಭಾಗವು ಎದೆಗೂಡು ಮತ್ತು ಕಿಬ್ಬೊಟ್ಟೆಯನ್ನ ಪ್ರತ್ಯೇಕಿಸುತ್ತೆ? ನೋಡಿ, ಯಾವ ಒಂದು ಭಾಗ ಎದೆಗೂಡು ಮತ್ತು ಕಿಬ್ಬೊಟ್ಟೆ ಎರಡನ್ನೂ ಕೂಡ ಪ್ರತ್ಯೇಕಿಸುತ್ತೆ ಅಂದ್ರೆ ಅದು ಡಯಾಫ್ರಾಗಮ್. ಓಕೆ, ಡಯಾಫ್ರಮ್. ರಕ್ತದ ಯಾವ ಕಣಗಳು ದೇಹಕ್ಕೆ ಪ್ರವೇಶಿಸಿದ ವೈರಸ್ ಮತ್ತು ಬ್ಯಾಕ್ಟೀರಿಯಾಗಳ ವಿರುದ್ಧ ಹೋರಾಡ್ತವೆ ಅಂದ್ರೆ ಅದು ಬಿಳಿ ರಕ್ತ ಕಣಗಳು. ಯಾವ ಅಂಗವು ಪಿತ್ತರಸವನ್ನ ಉತ್ಪಾದಿಸುತ್ತೆ ಅಂತ ಹೇಳಿದ್ರೆ ಅದು ಯಕೃತ್ತು. ಜೀರ್ಣಾಂಗ ವ್ಯವಸ್ಥೆಯಲ್ಲಿನ ಸಣ್ಣ ಕರುಳಿನ ಉದ್ದ ಎಷ್ಟು? ನೋಡಿ, ನಮ್ಮ ಒಂದು ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಸಣ್ಣ ಕರುಳಿನ ಉದ್ದ ಎಷ್ಟಿರುತ್ತೆ ಅಂದ್ರೆ 6 ರಿಂದ 7 ಮೀಟರ್ ಅಷ್ಟು ಉದ್ದ ಇರುತ್ತೆ. ಹೊಟ್ಟೆಯಲ್ಲಿನ ಆಹಾರವನ್ನ ಜೀರ್ಣಿಸುವ ಕಿಣ್ವಗಳಿಗೆ ಉದಾಹರಣೆ ಯಾವುದು? ನೋಡಿ, ಇವಾಗ ಹೊಟ್ಟೆಯಲ್ಲಿರುವಂತಹ ಆಹಾರವನ್ನ ಜೀರ್ಣಿಸುವಂತಹ ಕಿಣ್ವಗಳಿಗೆ ಉದಾಹರಣೆಯಾಗಿ ನೋಡೋದಾದ್ರೆ ಪೆಪ್ಸಿನ್. ಓಕೆ, ಆಮೇಲೆ ಶ್ವಾಸಕೋಶಕ್ಕೆ ಗಾಳಿಯನ್ನ ಸಾಗಿಸುವ ನಳಿಕೆಯನ್ನ ಏನಂತ ಕರೀತಾರೆ? ಈಗ ಶ್ವಾಸಕೋಶಕ್ಕೆ ಗಾಳಿಯನ್ನ ಸಾಗಿಸುವಂತಹ ನಳಿಕೆ ಏನಿರುತ್ತೆ ಅದನ್ನ ಶ್ವಾಸನಾಳ ಅಂತ ಕರೀತಾರೆ. ರಕ್ತವು ಹೃದಯದಿಂದ ಹೊರಬರುವ ಮುಖ್ಯ ರಕ್ತನಾಳ ಯಾವುದು? ನೋಡಿ, ಹೃದಯದಿಂದ ಬರುವಂತಹ ಮುಖ್ಯ ರಕ್ತನಾಳ ಬಂದು ದಟ್ ಇಸ್ ಅಯೋಟ ಆಗಿರುತ್ತೆ. ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಯಾವ ಅಂಗವು ನೀರು ಮತ್ತು ವಿದ್ಯುತ್ ವಿಭಾಜಕಗಳನ್ನ ಹೀರ್ಕೊಳ್ಳುತ್ತೆ ಅಂದ್ರೆ ನೋಡಿ, ದೊಡ್ಡ ಕರಡು ಆ ಕೆಲಸವನ್ನ ಮಾಡುತ್ತೆ. ರಕ್ತಕ್ಕೆ ಆಮ್ಲಜನಕವು ಯಾವ ಅಂಗದ ಮೂಲಕ ಸೇರುತ್ತೆ ಅಂದ್ರೆ ಬ್ಲಡ್ಗೆ ಆಕ್ಸಿಜನ್ ಸೇರೋದು ದಟ್ ಇಸ್ ಫ್ರಮ್ ಶ್ವಾಸಕೋಶ. ಯಾವ ಕಾರಣದಿಂದ ರಕ್ತದೊತ್ತಡ ಹೆಚ್ಚಾಗುತ್ತೆ? ರಕ್ತನಾಳಗಳು ಸಂಕುಚಿತಗೊಂಡಾಗ ರಕ್ತದೊತ್ತಡ ಹೆಚ್ಚಾಗುತ್ತೆ. ರಕ್ತನಾಳಗಳು ಯಾವಾಗ ಸಂಕುಚಿತಗೊಳ್ತವೆ ಆಗ ರಕ್ತದೊತ್ತಡ ಹೆಚ್ಚಾಗುತ್ತೆ. ಬಾಯಿಯಲ್ಲಿ ಆಹಾರ ಜೀರ್ಣಕ್ರಿಯೆ ಹೇಗೆ ಪ್ರಾರಂಭವಾಗುತ್ತೆ ಅಂದ್ರೆ ಅದು ಅಮೈಲೇಸ್ ಕಿಣ್ವದಿಂದ. ಓಕೆ, ಯಾವ ಭಾಗವು ಅನ್ನನಾಳ ಮತ್ತು ಶ್ವಾಸನಾಳವನ್ನು ಪ್ರತ್ಯೇಕಿಸುತ್ತೆ ಅಂತ ಹೇಳಿದ್ರೆ ನೋಡಿ, ಅನ್ನನಾಳ ಮತ್ತು ಶ್ವಾಸನಾಳ ಎರಡನ್ನೂ ಪ್ರತ್ಯೇಕ ಮಾಡುವಂಥದ್ದು ಎಪಿಗ್ಲಾಟಿಸ್ ಅಂತ ಹೇಳ್ತೀವಿ. ಓಕೆ, ಸಣ್ಣ ಕರುಳಿನಲ್ಲಿ ಹೆಚ್ಚಿನ ಆಹಾರ ಜೀರ್ಣಕ್ರಿಯೆ ನಡೆಯುವಂತಹ ಭಾಗ ಯಾವುದು? ಸಣ್ಣ ಕರುಳಿನಲ್ಲಿ ಹೆಚ್ಚಿನ ಆಹಾರ ಜೀರ್ಣಕ್ರಿಯೆ ನಡೆಯುವಂತಹ ಭಾಗ ಬಂದು ಡಿಯೋಡೆನಮ್. ಓಕೆ, ಸಣ್ಣ ಕರುಳಿನಲ್ಲಿ ಬರುವಂತ ಈ ಡಿಯೋಡೆನಮ್ ಭಾಗ ಏನಿದೆ ಅಲ್ಲಿ ಹೆಚ್ಚಿನ ಆಹಾರ ಜೀರ್ಣಕ್ರಿಯೆ ಅಲ್ಲಿ ನಡೆಯುತ್ತೆ. ಓಕೆ, ಯಾವ ಅಂಗವು ರಕ್ತವನ್ನ ಶುದ್ಧೀಕರಿಸುವ ನೆಫ್ರಾನ್ ಅನ್ನ ಹೊಂದಿದೆ? ದಟ್ ಈಸ್ ಮೂತ್ರಪಿಂಡ. ದೇಹದಲ್ಲಿನ ಕಾರ್ಬನ್ ಡೈಆಕ್ಸೈಡ್ ಅನ್ನ ರಕ್ತದ ಮೂಲಕ ಯಾವ ಅಂಗವು ಹೊರಹಾಕುತ್ತೆ ಅಂತ ಹೇಳಿದ್ರೆ ಅದು ಶ್ವಾಸಕೋಶ. ಓಕೆ, ದೇಹದಲ್ಲಿ ಇರುವಂತ ಕಾರ್ಬನ್ ಡೈಆಕ್ಸೈಡ್ ಅನ್ನ ರಕ್ತದ ಮೂಲಕ ಯಾವ ಅಂಗ ಹೊರಹಾಕುತ್ತೆ ಅಂತ ಹೇಳಿದ್ರೆ ಅದು ಶ್ವಾಸಕೋಶ. ಇನ್ನು ಜೀರ್ಣಾಂಗ ವ್ಯವಸ್ಥೆಯ ಯಾವ ಅಂಗವು ಪೋಷಕಾಂಶಗಳನ್ನ ಹೀರಿಕೊಳ್ಳುತ್ತೆ ಅಂತ ಹೇಳಿದ್ರೆ ದಟ್ ಈಸ್ ನನ್ ಅದರ್ ದ್ಯಾನ್ ಸಣ್ಣ ಕರಳು. ರಕ್ತದೊತ್ತಡವನ್ನ ಯಾವ ಉಪಕರಣದಿಂದ ಅಳಿತೀವಿ ಅಂತ ಹೇಳಿದ್ರೆ ಸ್ಪಿಗ್ಮೋಮ್ಯಾನೋಮೀಟರ್. ಹೃದಯದಿಂದ ದೇಹದ ಎಲ್ಲ ಭಾಗಗಳಿಗೆ ರಕ್ತವನ್ನ ಸಾಗಿಸುವಂತಹ ರಕ್ತನಾಳಗಳನ್ನ ಏನಂತ ಕರೀತಾರೆ? ನೋಡಿ, ಹೃದಯದಿಂದ ದೇಹದ ಎಲ್ಲಾ ಭಾಗಗಳಿಗೆ ರಕ್ತವನ್ನ ಸಾಗಿಸುವಂತಹ ರಕ್ತನಾಳಗಳನ್ನ ಅಪಧಮನಿಗಳು ಅಂತ ಹೇಳಿ ಕರೀತಾರೆ. ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಆಹಾರವು ಜೀರ್ಣಗೊಳ್ಳುವಾಗ ಯಾವ ರೀತಿಯ ಚಲನೆ ನಡೆಯುತ್ತೆ? ನೋಡಿ, ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಆಹಾರ ಏನ್ ಜೀರ್ಣ ಆಗ್ತಾ ಇರುತ್ತೆ ಆ ರೀತಿಯ ಚಲನೆಯನ್ನ ಅದನ್ನ ಪೆರಿಸ್ಟಾಲ್ಸಿಸ್ ಮೂವ್ಮೆಂಟ್ ಅಂತ ಕರೀತಾರೆ. ಯಾವ ಭಾಗವು ಪಿತ್ತರಸ ಮತ್ತು ಮೆದೋಜೀರಕ ಗ್ರಂಥಿಯ ರಸವನ್ನ ಸಣ್ಣ ಕರುಳಿಗೆ ಕಳುಹಿಸುತ್ತೆ ಅಂತ ಹೇಳಿದ್ರೆ ದಟ್ ಇಸ್ ಡಿಯೋಡೆನಮ್. ರಕ್ತದಲ್ಲಿನ ಪ್ಲಾಸ್ಮಾದ ಮುಖ್ಯ ಕಾರ್ಯ ಏನು? ನೋಡಿ, ರಕ್ತದಲ್ಲಿ ಇರುವಂತ ಪ್ಲಾಸ್ಮಾದ ಮುಖ್ಯ ಕಾರ್ಯ ಅಂತ ಹೇಳಿದ್ರೆ ಪ್ರೋಟೀನ್, ಗ್ಲೂಕೋಸ್ ಮತ್ತು ಹಾರ್ಮೋನ್ಗಳನ್ನ ಸಾಗಿಸೋದು ಅದ್ರದ್ದು ಮುಖ್ಯ ಕೆಲಸ. ಇನ್ನು ಶ್ವಾಸಕೋಶದಲ್ಲಿ ರಕ್ತವನ್ನ ಸಾಗಿಸುವ ರಕ್ತನಾಳಗಳು ಯಾವುವು ಅಂತ ಹೇಳಿದ್ರೆ ನೋಡಿ, ಶ್ವಾಸಕೋಶದಲ್ಲಿ ರಕ್ತವನ್ನ ಸಾಗಿಸುವಂತಹ ರಕ್ತನಾಳಗಳು, ಈಗ ಶ್ವಾಸಕೋಶದಲ್ಲಿ ರಕ್ತವನ್ನ ಸಾಗಿಸುವಂತಹ ರಕ್ತನಾಳಗಳು ಬಂದು ಮೊದಲನೇದು ಶ್ವಾಸಕೋಶದ ಅಪಧಮನಿ, ಇನ್ನೊಂದು ಶ್ವಾಸಕೋಶದ ಸಿರೆ. ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಯಾವ ಅಂಗವು ಆಹಾರದಲ್ಲಿನ ಜೀವಸತ್ವಗಳನ್ನು ಮತ್ತು ಖನಿಜಗಳನ್ನ ಹೀರ್ಕೊಳ್ತವೆ ಅಂತ ಹೇಳಿದ್ರೆ ದಟ್ ಇಸ್ ನನ್ ಅದರ್ ದ್ಯಾನ್ ಸಣ್ಣ ಕರಳು. ಯಾವ ರೀತಿಯ ರಕ್ತನಾಳಗಳು ಆಮ್ಲಜನಕ ಸಮೃದ್ಧ ರಕ್ತವನ್ನ ಸಾಗಿಸ್ತವೆ ಅಂತ ಹೇಳಿದ್ರೆ ಅದು ಅಪಧಮನಿಗಳು. ದೇಹದ ನಿರೋಧಕ ವ್ಯವಸ್ಥೆಗೆ ಸಂಬಂಧಿಸಿದಂತಹ ರಕ್ತ ಘಟಕ ಯಾವುದು ಅಂದ್ರೆ ದಟ್ ಇಸ್ ವೈಟ್ ಬ್ಲಡ್ ಸೆಲ್ಸ್ ಆಗಿರುತ್ತೆ. ಆಹಾರದಲ್ಲಿನ ಕೊಬ್ಬುಗಳ ಜೀರ್ಣಕ್ರಿಯೆ ಎಲ್ಲಿ ನಡೆಯುತ್ತೆ ಅಂದ್ರೆ ಯಾವಾಗ್ಲೂ ಕೊಬ್ಬುಗಳ ಜೀರ್ಣಕ್ರಿಯೆ ನಡೆಯುವಂತದ್ದು ಸಣ್ಣ ಕರುಳಿನಲ್ಲಿ.
ಯಾವ ಭಾಗವು ಉಸಿರಾಟದ ವ್ಯವಸ್ಥೆಯ ಭಾಗ ಅಲ್ಲ? ಮೂಗು, ಶ್ವಾಸಕೋಶ, ಅನ್ನನಾಳ, ಶ್ವಾಸನಾಳ ಅಂತ ಇದೆ. ಇಲ್ಲಿ ಅನ್ನನಾಳ ಏನಿದೆ ಇದು ಉಸಿರಾಟದ ವ್ಯವಸ್ಥೆ ಅಲ್ಲ. ಯಕೃತ್ ಮತ್ತು ಪಿತ್ತಕೋಶದ ನಡುವಿನ ಸಂಪರ್ಕ ಯಾವ ನಾಳವು ಸಹಾಯ ಮಾಡುತ್ತೆ ಅಂದ್ರೆ ಅದು ಪಿತ್ತನಾಳ. ರಕ್ತದೊತ್ತಡವು ಯಾವ ಘಟಕದ ಮೇಲೆ ಹೆಚ್ಚು ಅವಲಂಬಿಸಿದೆ ಅಂತ ಹೇಳಿದ್ರೆ ನೋಡಿ, ರಕ್ತದೊತ್ತಡ ಹೃದಯದ ಬಡಿತದ ಮೇಲೆ ಅವಲಂಬಿಸಿದೆ, ರಕ್ತದ ಪರಿಮಾಣದ ಮೇಲೆ ಅವಲಂಬಿಸಿದೆ, ರಕ್ತನಾಳಗಳ ಸ್ಥಿತಿಸ್ಥಾಪಕತ್ವದ ಮೇಲೂ ಕೂಡ ಅದು ಅವಲಂಬಿಸಿದೆ. ಶ್ವಾಸಕೋಶದಲ್ಲಿನ ಅನಿಲ ವಿನಿಮಯದ ಪ್ರಕ್ರಿಯೆ ಯಾವ ರೀತಿಯದ್ದಾಗಿದೆ? ಅದು ನಿಷ್ಕ್ರಿಯ ಸಾಗಾಣಿಕೆ ಆಗಿದೆ. ಓಕೆ, ಅಂದ್ರೆ ಏನು ಪ್ಯಾಸಿವ್ ಟ್ರಾನ್ಸ್ಪೋರ್ಟ್ ಅಂತ ಹೇಳ್ತೀವಿ. ಸೊ ಕೋಶದಲ್ಲಿ ಇರುವಂತಹ ಅನಿಲಗಳ ವಿನಿಮಯದ ಪ್ರಕ್ರಿಯೆ ಈ ರೀತಿಯಾಗಿ ಇರುತ್ತೆ. ಇನ್ನು ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಆಹಾರವನ್ನ ಹೊಟ್ಟೆಯಿಂದ ಸಣ್ಣ ಕರುಳಿಗೆ ಕಳಿಸುವಂತಹ ಸ್ನಾಯು ಯಾವುದು? ನೋಡಿ, ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಆಹಾರ ಏನಿರುತ್ತೆ ಅದನ್ನ ಹೊಟ್ಟೆಯಿಂದ ಸಣ್ಣ ಕರಳಿಗೆ ಕಳಿಸುವಂತಹ ಸ್ನಾಯು ಬಂದು ಪೈಲೋರಿಕ್ ಸ್ಪಿಂಕ್ಟರ್ ಅಂತ ಹೇಳಿ ಕರಿತೀವಿ. ಯಾವ ಭಾಗವು ಆಹಾರ ಮತ್ತು ಪಾನೀಯಗಳ ಮಾರ್ಗವನ್ನ ಪ್ರತ್ಯೇಕಿಸುತ್ತೆ? ಆಹಾರ ಒಂದತ್ರ ಹೋದ್ರೆ ಮತ್ತೆ ಪಾನೀಯ ಒಂದತ್ರ ಹೋಗುತ್ತೆ. ಓಕೆ, ಸೊ ಅನ್ನ ಮತ್ತು ನೀರು ಅಂತಾನೆ ಇಟ್ಕೊಳ್ಳಿ ಇವಾಗ ಫಾರ್ ಎಕ್ಸಾಂಪಲ್. ಸೊ ಈ ಮಾರ್ಗಗಳನ್ನ ಪ್ರತ್ಯೇಕ ಮಾಡುವಂತ ಭಾಗ ಎಪಿಗ್ಲಾಟಿಸ್. ರಕ್ತದಲ್ಲಿನ ಆಮ್ಲಜನಕದ ಸಾರಿಗೆಯನ್ನ ಯಾವ ಪ್ರೋಟೀನ್ ಹೆಚ್ಚಿಸುತ್ತೆ ಅಂದ್ರೆ ಅದು ಹಿಮೋಗ್ಲೋಬಿನ್. ಯಾವ ಅಂಗವು ಆಹಾರದ ಪ್ರೋಟೀನ್ ಅನ್ನ ಅಮೈನೋ ಆಮ್ಲಗಳಾಗಿ ಪರಿವರ್ತಿಸುತ್ತೆ ಅಂದ್ರೆ ಅದು ಹೊಟ್ಟೆ ಮತ್ತು ಸಣ್ಣ ಕರಳು. ಹೃದಯದ ಯಾವ ಭಾಗವು ಆಮ್ಲಜನಕಯುಕ್ತ ರಕ್ತವನ್ನ ದೇಹಕ್ಕೆ ಪಂಪ್ ಮಾಡುತ್ತೆ? ನೋಡಿ, ಆಮ್ಲಜನಕಯುಕ್ತ ರಕ್ತವನ್ನ ದೇಹಕ್ಕೆ ಪಂಪ್ ಮಾಡುವಂತ ಭಾಗ ಬಂದು ಈ ಎಡಕುಹುರ. ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಜೀರ್ಣವಾಗದ ಆಹಾರವನ್ನ ಎಲ್ಲಿ ಸಂಗ್ರಹವಾಗುತ್ತೆ? ನೋಡಿ, ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಜೀರ್ಣ ಆಗದೇ ಇರುವಂತ ಆಹಾರ ದೊಡ್ಡ ಕರಳಿನಲ್ಲಿ ಸಂಗ್ರಹ ಆಗುತ್ತೆ. ಯಾವ ರೀತಿಯ ರಕ್ತನಾಳಗಳು ಶುದ್ಧ ರಕ್ತವನ್ನ ಸಾಗಿಸಬಲ್ಲವು ಅಂತ ಹೇಳಿದ್ರೆ ಅದು ಸಿರೆಗಳು. ರಕ್ತದಲ್ಲಿನ ಯಾವ ಅಂಶವು ದೇಹದಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಇರುತ್ತೆ? ನೋಡಿ, ರಕ್ತದಲ್ಲಿನ ಯಾವ ಅಂಶ ದೇಹದಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಇರುತ್ತೆ ಅಂದ್ರೆ ದಟ್ ಇಸ್ ಪ್ಲಾಸ್ಮಾ. ಉಸಿರಾಟದಲ್ಲಿ ಡಯಾಫ್ರಾಮ್ ಯಾವ ಕಾರ್ಯವನ್ನ ನಿರ್ವಹಿಸುತ್ತೆ? ಶ್ವಾಸಕೋಶವನ್ನ ಅದು ಹಿಗ್ಗಿಸುತ್ತೆ ಮತ್ತು ಸಂಕುಚಿತಗೊಳಿಸುತ್ತೆ. ದೇಹದ ಯಾವ ಅಂಗವು ರಕ್ತದಿಂದ ವಿಷಕಾರಿ ಅಮೋನಿಯಾವನ್ನ ಯೂರಿಯಾವಾಗಿ ಪರಿವರ್ತಿಸುತ್ತೆ? ನೋಡಿ, ದಟ್ ಇಸ್ ಯಕೃತ್. ಓಕೆ, ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಯಾವ ಅಂಗವು ಆಹಾರವನ್ನ ಅಂತಿಮವಾಗಿ ವಿಭಜಿಸುತ್ತೆ ಅಂದ್ರೆ ಅದು ಸಣ್ಣ ಕರಳು. ಓಕೆ, ಯಾವ ಅಂಗವು ಆಹಾರವನ್ನ ಅಂತಿಮವಾಗಿ ವಿಭಜಿಸುವುದು ದಟ್ ಇಸ್ ಸಣ್ಣ ಕರಳು. ಓಕೆ, ರಕ್ತದಲ್ಲಿ ಆಮ್ಲಜನಕದ ಪ್ರಮಾಣ ಕಡಿಮೆ ಆದ್ರೆ ಏನಾಗುತ್ತೆ? ಇವಾಗ ಸಪೋಸ್ ರಕ್ತದಲ್ಲಿ ಆಮ್ಲಜನಕದ ಪ್ರಮಾಣ ಕಡಿಮೆ ಆದ್ರೆ ಹೃದಯ ಬಡಿತ ಹೆಚ್ಚಾಗುತ್ತೆ. ಶ್ವಾಸಕೋಶದಲ್ಲಿ ರಕ್ತ ಮತ್ತು ಗಾಳಿಯ ನಡುವೆ ಆಮ್ಲಜನಕ ಮತ್ತು ಕಾರ್ಬನ್ ಡೈಆಕ್ಸೈಡ್ ವಿನಿಮಯ ಹೇಗೆ ನಡೆಯುತ್ತೆ? ಶ್ವಾಸಕೋಶದಲ್ಲಿ ರಕ್ತ ಮತ್ತು ಗಾಳಿಯ ನಡುವೆ ಆಮ್ಲಜನಕ ಮತ್ತು ಕಾರ್ಬನ್ ಡೈಆಕ್ಸೈಡ್ ವಿನಿಮಯ ಹೇಗೆ ನಡೆಯುತ್ತೆ ಅಂದ್ರೆ ಪ್ರಸರಣ ಕ್ರಿಯೆಯಿಂದ ನಡೆಯುತ್ತೆ, ಮೀನ್ಸ್ ಡಿಫ್ಯೂಷನ್ ಅಂತ ಹೇಳ್ತೀವಿ. ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಆಹಾರವು ಸಣ್ಣ ಕರುಳಿಗೆ ಹೇಗೆ ತಲುಪುತ್ತೆ? ನೋಡಿ, ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಆಹಾರ ಸಣ್ಣ ಕರುಳಿಗೆ ಯಾವ ರೀತಿ ಚಲಿಸುತ್ತೆ ಅಂದ್ರೆ ಅದು ಪೆರಿಸ್ಟಾಲ್ಸಿಸ್ ಚಲನೆಯಿಂದ ಚಲಿಸುತ್ತೆ. ಯಾವ ರೀತಿಯ ರಕ್ತನಾಳಗಳು ಹೆಚ್ಚು ಸ್ಥಿತಿಸ್ಥಾಪಕತ್ವವನ್ನ ಹೊಂದಿರ್ತವೆ? ನೋಡಿ, ಯಾವ ರೀತಿಯ ರಕ್ತನಾಳಗಳು ಹೆಚ್ಚು ಸ್ಥಿತಿಸ್ಥಾಪಕತ್ವವನ್ನ ಹೊಂದಿರ್ತವೆ ಅಂತ ಹೇಳಿದ್ರೆ ದಟ್ ಇಸ್ ಅಪಧಮನಿಗಳು. ರಕ್ತದಲ್ಲಿ ಯಾವ ಪ್ರೋಟೀನ್ ರಕ್ತ ಹೆಪ್ಪುಗಟ್ಟುವಿಕೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಅಂದ್ರೆ ಫಿಬ್ರಿನೋಜನ್. ಈ ಫಿಬ್ರಿನೋಜನ್ ಏನಿದೆಯಲ್ಲ ಇದು ರಕ್ತ ಹೆಪ್ಪುಗಟ್ಟುವಿಕೆಯಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಇನ್ನು ಶ್ವಾಸಕೋಶಕ್ಕೆ ಗಾಳಿಯು ಯಾವ ಅಂಗದ ಮೂಲಕ ತಲುಪುತ್ತೆ ಅಂತ ಹೇಳಿದ್ರೆ ಶ್ವಾಸಕೋಶಕ್ಕೆ ಗಾಳಿ ಮೂಗು ಮತ್ತು ಗಂಟಲಿನ ಮೂಲಕ ಹೋಗಿ ಸೇರುತ್ತೆ. ಮಾನವನ ಜೀರ್ಣಾಂಗ ವ್ಯವಸ್ಥೆಯಲ್ಲಿನ ಪಿತ್ತಕೋಶದ ಮುಖ್ಯ ಕಾರ್ಯ ಏನು ಅಂತ ಹೇಳಿದ್ರೆ ಪಿತ್ತ ರಸವನ್ನ ಸಂಗ್ರಹಿಸುವುದೇ ಈ ಒಂದು ಪಿತ್ತಕೋಶದ ಮುಖ್ಯ ಕಾರ್ಯ. ಯಾವ ಅಂಗವು ರಕ್ತದ ಗ್ಲೂಕೋಸ್ ಮಟ್ಟವನ್ನ ನಿಯಂತ್ರಿಸುತ್ತೆ ಅಂದ್ರೆ ಅದು ಯಕೃತ್ ಮತ್ತು ಮೆದೋಜೀರಕ ಗ್ರಂಥಿ. ಮಾನವನ ದೇಹದಲ್ಲಿನ ಯಾವ ಸ್ನಾಯು ಎಂದಿಗೂ ವಿಶ್ರಾಂತಿ ಪಡೆಯುವುದಿಲ್ಲ ಅಂತ ಹೇಳಿದ್ರೆ ಅದು ಹೃದಯದ ಸ್ನಾಯು. ಇನ್ನು ಯಾವ ಭಾಗವು ಆಹಾರವನ್ನ ಕರುಳಿಗೆ ಕಳುಹಿಸುತ್ತೆ? ಯಾವ ಭಾಗವು ಆಹಾರವನ್ನ ಕರುಳಿಗೆ ಕಳುಹಿಸುತ್ತೆ ಅಂತ ಹೇಳಿದ್ರೆ ಆಹಾರವನ್ನ ಕರುಳಿಗೆ ಕಳಿಸೋದು ಹೊಟ್ಟೆ. ಓಕೆ, ಹೊಟ್ಟೆ, ಈ ಹೊಟ್ಟೆ ಭಾಗ ಏನಿರುತ್ತೆ ಅದು ಆಹಾರವನ್ನ ಕರುಳಿಗೆ ಕಳುಹಿಸುತ್ತೆ. ಓಕೆ, ಸೊ ಇಲ್ಲಿವರೆಗೂ ಇಷ್ಟು ಪ್ರಶ್ನೆಗಳನ್ನ ನಾವು ನೋಡಿದ್ದೀವಿ. ಇನ್ನು ಮುಂದಿನ ತರಗತಿಯಲ್ಲಿ ಮತ್ತೊಂದು ಅಧ್ಯಾಯದ ಒಟ್ಟಿಗೆ ನೋಡೋಣ.